ಒಬ್ಬ ತಾಯಿ ತನ್ನ ಡೈರಿಯಲ್ಲಿ ಬರೆದುಕೊಂಡ ಆವೇದನೆ. ಮಧ್ಯದಲ್ಲೇ ನಿಲ್ಲಿಸಿದ ಓದು. ಏನೂ ತಿಳಿಯದ ವಯಸ್ಸಿನಲ್ಲಿ ಮದುವೆ. ಮದುವೆಯ ನಂತರ ಗಂಡನ ಕಿರುಕುಳ. ಇಬ್ಬರು ಮಕ್ಕಳು ಹುಟ್ಟಿದ ನಂತರ ಮಕ್ಕಳ ಸಮೇತ ಹೆಂಡತಿಯನ್ನು ಮನೆಯಿಂದ ಆಚೆ ಹಾಕಲ್ಪಟ್ಟ ಒಬ್ಬ ದೌರ್ಭಾಗ್ಯ ಹೆಣ್ಣು ಮಗಳು. ಮಕ್ಕಳನ್ನು ಬೆಳೆಸಲು, ಅವರನ್ನು ಪೋಷಿಸಲು ಬೇರೆ ದಾರಿ ಕಾಣದೆ ಕರುಣೆ ಇಲ್ಲದ ಮನೆಗಳಲ್ಲಿ 20 ವರ್ಷದಿಂದ ಗೊಡ್ಡು ಚಾಕರಿ ಮಾಡಿದೆ. ಇದು ನನ್ನ ಜೀವನ. ಈಗ ನನ್ನ ವಯಸ್ಸು 60 ವರ್ಷ. ನನ್ನ ಮಕ್ಕಳು ನನ್ನ ಹಾಗೆ ಕಷ್ಟ ಪಡಬಾರದೆಂದು, ಅವರು ಒಳ್ಳೆ ಪ್ರಯೋಜಕರಾಗಬೇಕೆಂದು ನಾನು ಅಂದುಕೊಳ್ಳುತ್ತಿದ್ದೆ. ನಾನು ಅಂದುಕೊಂಡಂತೆ ಅವರು ತುಂಬ ಎತ್ತರಕ್ಕೆ ಬೆಳೆದರು. ಎಷ್ಟು ಎತ್ತರಕ್ಕೆ ಬೆಳೆದರೆಂದರೆ ನಾನು ಕಷ್ಟಪಟ್ಟು ಕಟ್ಟಿದ ಮನೆಯಿಂದ ಕೂಡ ನನ್ನನ್ನೇ ಆಚೆಯಾಕುವಷ್ಟು. ಈಗ ನಾನು ಇರಲು ಮನೆಯಿಲ್ಲ, 2 ಹೊತ್ತಿಗೆ ಊಟವೂ ಇಲ್ಲ, ಔಷಧಿ ತೆಗೆದುಕೊಳ್ಳಲು ಹಣವೂ ಇಲ್ಲ. ನಾನು ದುಡಿಯುತ್ತಿರುವಾಗಲೇ ನಿನಗಾಗಿ ಸ್ವಲ್ಪ ಹಣವನ್ನು ಎತ್ತಿಟ್ಟುಕೋ ಎಂದು ತುಂಬ ಜನ ಹೇಳಿದರೂ ಕೂಡ ಮಕ್ಕಳಿಗೆ ತಿಳಿಯದೆ ಹಣವನ್ನು ಎತ್ತಿಟ್ಟುಕೊಂಡರೆ ಅದು ಸ್ವಾರ್ಥವಾಗುತ್ತದೆ ಎಂದು ನಾನು ಅವರಿಗೆ ಹೇಳುತ್ತಿದ್ದೆ. ಆದರೆ ಈಗ ನನ್ನ ಹಾಗೆ ಯಾರ ಜೀವನವೂ ಆಗಬಾರದು. ದಯವಿಟ್ಟು ನಿಮ್ಮ ಜಾಗ್ರತೆಯಲ್ಲಿ ನೀವು ಇರಿ. ಕತ್ತಲಲ್ಲಿ ನಮ್ಮ ನೆರಳು ಕೂಡ ನಮ್ಮ ಜೊತೆ ಇರುವುದಿಲ್ಲ, ನಮ್ಮನ್ನು ಬಿಟ್ಟು ಹೋಗುತ್ತದೆ. ಸ್ವಾರ್ಥದಿಂದ ತುಂಬಿದ ಈ ಜನ ನಿನ್ನನ್ನು ಒಂಟಿಯಾಗಿ ಬಿಡುವುದಿಲ್ಲ ಎಂದು ನಂಬುವುದು ಅದು ನಿನ್ನ ತಪ್ಪೇ ಆಗುತ್ತದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಇಂಥದ್ದೇ ಒಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.